ಏನಪ್ಪಾ ಅಂದ್ರೆ ನಾವು ಏನಂತಂದ್ರೆ ಒಂದು ಮೈಂಡ್ ಸೆಟ್ ಅನ್ನೋದು ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಯಾವ ರೀತಿ ಅಂತ ಹೇಳಿದ್ರೆ ದೇವರು ಒಂದೇ ಸಲ ಕಷ್ಟಗಳು ಕೊಟ್ಬಿಡ್ತಾನೆ. ಯಾವ ರೀತಿ ಕಷ್ಟಗಳು ಕೊಡ್ತಾನೆ ಅಂತ ಹೇಳಿದ್ರೆ ತುಂಬಾ ಕಷ್ಟಗಳು ಕೊಡ್ತಾನೆ. ಏಂತಕ್ ಕೊಡ್ತಾ ಇದ್ದಾನೆ ಅಂತ ಒಂದ್ಸಲ ಆದ್ರೂ ಆಲೋಚನೆ ಮಾಡಿ. ಏಂತಕ್ ಕೊಡ್ತಾ ಇದ್ದಾನೆ ಅಂತಪ್ಪ ಅಂದ್ರೆ ನಿಮ್ಗೆ ಒಂದೇ ಸಲ ತುಂಬಾ ಕಷ್ಟಗಳು ಕೊಡ್ತಾ ಇದ್ದಾನ, ಇಷ್ಟ ಆಗಿರೋ ವ್ಯಕ್ತಿಗಳನ್ನ ದೂರ ಮಾಡ್ತಾ ಇದ್ದಾನ, ಅವಾಗ ಒಂದಂತ ಅರ್ಥ ಮಾಡ್ಕೊಂಬಿಡಿ. ಏನಪ್ಪಾ ಅಂತ ಹೇಳಿದ್ರೆ ನಿನ್ನ ಒಂದು ಒಳ್ಳೆ ಕೆಲ್ಸಕ್ಕೆ ರೆಡಿ ಮಾಡ್ತಾ ಇದ್ದಾನೆ ಅಂತ, ನಿನ್ನ ಗುರಿಗೆ, ನಿನ್ನ ಒಂದು ಟಾರ್ಗೆಟ್ಗೆ ಹತ್ರ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅದನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಹಿಂದೆ ಆಗಿರೋ ಘಟನೆಗಳನ್ನೆಲ್ಲ ಮರೆತು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನಿನ್ನ ಒಂದು ಗುರಿ ಇರುತ್ತಲ್ಲ ಅದ್ರ ಕಡೆ ಫೋಕಸ್ ಮಾಡಿ. ಯಾಕಂದ್ರೆ ನಿನ್ನ ಬಿಟ್ಟೋಗಿರೋಂಥ ವ್ಯಕ್ತಿಗಳು ಅವತ್ತು ನೀನು ಏನೋ ಸಕ್ಸಸ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಂತಾರೆ, ಹೆಂಗ ಅವತ್ತು ನಾನು ಬಿಟ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ನಿ ಅಂತ. ಅದೇ ರೀತಿ ನೀವೇನಾದ್ರು ಒಂದು ಪೊಸಿಷನ್ ಅಲ್ಲಿ ಇದ್ರೆ ಅನ್ಕೊಳ್ಳಿ, ಅಂದ್ರೆ ಆ ಸಕ್ಸಸ್ ಆಗಿರ್ತೀರಲ್ಲ, ನಿಮ್ಮನ್ನ ನೋಡಿ ಅವ್ರು ಅನ್ಕೊಂತಾರೆ ಎಂತವನ್ನ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ. ಅವಾಗ ನೀವ್ ಅನ್ಕೊಂತೀರ ಅವ್ರನ್ನ, ಬಾ ಅವಳು ಬಿಟ್ಟೋಗ್ಬಿಟ್ಟು ನಾನು ಒಂದು ಸರಿಯಾದ ಪಾಠ ಕಲ್ತು ಸಕ್ಸಸ್ ಆದೆ. ಅವಳು ಏನಾದ್ರು ಅವತ್ತು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ಈ ಒಂದು ಪೊಸಿಷನ್ ಅಲ್ಲಿ ಇಡ್ತಿರ್ಲಿಲ್ಲ. ಕರೆಕ್ಟಾ? ಯಾಕಂದ್ರೆ ಅವ್ರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಒಂದು ಕಷ್ಟನೇ ಏನಂತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ನಿಮ್ಮ ಒಂದು ಟಾರ್ಗೆಟ್ ಅಂದ್ರೆ ಗುರಿ ಇರುತ್ತೆ, ಆ ಗುರಿಗೆ ಏನ್ ಮಾಡ್ಬೇಕು ಆ ಗುರಿ ಕಡೆ ಫೋಕಸ್ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಬಿಟ್ಟೋಗಿರೋರೆಲ್ಲ ಇದೇ ಮಾತು ಹೇಳ್ತಾರೆ, ನೆನ್ಪಿಟ್ಕೊಂಬಿಡಿ. ಅವತ್ತು ಇವನ್ನ ಬಿಟ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡ್ಬಿಟ್ಟೆ, ಇಲ್ಲ ಅಂತ ಹೇಳಿದ್ರೆ ಇವನ್ ಜೊತೆ ನಾನು ಇವತ್ತು ಭಿಕ್ಷೆ ಬೇಡ್ಬೇಕಂತ ಎಲ್ಲೇ ಹೇಳ್ತಾರೆ. ಈ ಒಂದು ಮಾತು ನೆನ್ಪಿಟ್ಕೊಳ್ಳಿ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಹಾಕಿ.